So today I am going to discuss about law and practice of banking, first semester, SCP syllabus, session number 52. So I am going to explain about the recent developments in banking, which is in unit 5. Previous session was on the new technology in banking. Today let's understand about the debit and credit cards. So I think all of you know ATM card, right? So all of you are using it. ATM ಕಾರ್ಡ್ ಅಂತ ಯೂಸ್ ಮಾಡ್ತಾ ಇರ್ತೀರ ಪ್ರತಿಯೊಬ್ಬರು, ನಿಮ್ಮದೆಲ್ಲ ಬ್ಯಾಂಕ್ ಅಕೌಂಟ್ ಕೂಡ ಇರುತ್ತೆ, ಹೌದಾ? ಸೊ ಡೆಬಿಟ್ ಕಾರ್ಡ್ ಅಂದರೆ ಇಟ್ ಈಸ್ ಅ ಪ್ಲಾಸ್ಟಿಕ್ ಕಾರ್ಡ್ ಇಶ್ಯೂಡ್ ಟು ಅ ಕಸ್ಟಮರ್ ಬೈ ಅ ಬ್ಯಾಂಕ್. ಬ್ಯಾಂಕು ಕಸ್ಟಮರಿಗೆ ಅಂತ ಒಂದು ಕಾರ್ಡನ್ನು ಇಶ್ಯೂ ಮಾಡುತ್ತೆ. ಸೊ ಆ್ಯಕ್ಚುಲಿ ಇಟ್ಸ್ ಮೇಡಪ್ ಆಫ್ ಪ್ಲಾಸ್ಟಿಕ್, ಹಾಗಾಗಿ ಇದನ್ನ ನಾವು ಪ್ಲಾಸ್ಟಿಕ್ ಕಾರ್ಡ್ ಅಂತ ಹೇಳ್ತೀವಿ. ಇಟ್ಸ್ ಅ ಸ್ಮಾರ್ಟ್ ಕಾರ್ಡ್ and it allows instant purchase by charging the current balance from the users attached bank account. ಸೊ ನಿಮ್ಮ ಆಲ್ರೆಡಿ ಒಂದು ಬ್ಯಾಂಕ್ ಅಕೌಂಟ್ ಇರುತ್ತೆ, ಅದರಲ್ಲಿ ದುಡ್ಡು ಇರುತ್ತಲ್ವ, ಆ ಅಮೌಂಟನ್ನು ನೀವೇನಾದರೂ ಪರ್ಚೇಸ್ ಮಾಡಬೇಕಾದ್ರೆ ಈ ಕಾರ್ಡ್ ಮುಖಾಂತರ ನೀವೇನು ಮಾಡ್ಬೋದು, ಸ್ವೈಪ್ ಮಾಡಿ ಪರ್ಚೇಸಿಂಗ್ ಎಲ್ಲ ಮಾಡ್ಬೋದು. ನಿಮ್ಮ ಬ್ಯಾಂಕ್ ಅಕೌಂಟಿಂದ ಡೈರೆಕ್ಟಾಗಿ ದುಡ್ಡು ಕಟ್ಟಾಗುತ್ತೆ. ಸೊ ದೀಸ್ ಡೆಬಿಟ್ ಕಾರ್ಡ್ಸ್ ಆರ್ ಡಿಫ್ರೆಂಟ್ ಫ್ರಮ್ ಕ್ರೆಡಿಟ್ ಕಾರ್ಡ್ಸ್ ಇನ್ ದಟ್ they allow purchases based on available funds in the account to be deducted immediately instead of by using a line of credit that can be repaid at a later time. ಅಂದರೆ ಈಗ ನೀವು ಕ್ರೆಡಿಟ್ ಕಾರ್ಡೆಲ್ಲ ಯೂಸ್ ಮಾಡಬೇಕಾದ್ರೆ ಅದು ನೆಕ್ಸ್ಟ್ ಹೇಳ್ತೀನಿ ನಾನು. ನೀವು ಪರ್ಚೇಸ್ ಮಾಡ್ತೀರಾ, ಆಮೇಲೆ ಒಂದು ಡೇಟ್ ನಂತರ ಅದನ್ನು ಪೇ ಮಾಡ್ತೀರಾ ಆ ಅಮೌಂಟನ್ನು, ಆಯಿತಾ? ಬಟ್ ಇಲ್ಲಿ ಹಾಗಾಗಲ್ಲ. ನೀವು ಡೆಬಿಟ್ ಕಾರ್ಡ್ ಯೂಸ್ ಮಾಡಬೇಕು, ಏನಾದ್ರು ಪರ್ಚೇಸ್ ಮಾಡಬೇಕು ಅಂದರೆ ನಿಮ್ಮ ಅಕೌಂಟಲ್ಲಿ ಆಲ್ರೆಡಿ ದುಡ್ಡು ಇರಲೇಬೇಕು. ದುಡ್ಡಿದ್ದರೆ ಮಾತ್ರ ನೀವು ಡೆಬಿಟ್ ಕಾರ್ಡನ್ನು ಯೂಸ್ ಮಾಡ್ಬೋದು. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಫಂಡ್ ಅವೈಲೇಬಿಲಿಟಿ ಇರಲೇಬೇಕು. ಸೊ ದಿಸ್ ಡೆಬಿಟ್ ಕಾರ್ಡ್ ಈಸ್ ಅ ಫೈನಾನ್ಷಿಯಲ್ ಟೂಲ್ ಲಿಂಕ್ ಡೈರೆಕ್ಟ್ಲಿ ಟು ಯುವರ್ ಬ್ಯಾಂಕ್ ಅಕೌಂಟ್ ದಟ್ ಅಲೌಸ್ ಯು ಟು ಎಲೆಕ್ಟ್ರಾನಿಕಲಿ ಸ್ಪೆಂಡ್ ಯುವರ್ ಮನಿ ಅಟ್ ರಿಟೇಲ್ ಸ್ಟೋರ್ಸ್ ಆ್ಯಂಡ್ ಆನ್ಲೈನ್. ಆಫನ್ ಇಟ್ ಈಸ್ ರೆಫರ್ಡ್ ಆಸ್ ATM ಕಾರ್ಡ್ ಸಿನ್ಸ್ ಇಟ್ ಅಲೋಸ್ ಯು ಟು ಈಸಿಲಿ ವಿಡ್ರಾ ಮನಿ, ಆಯಿತಾ? ಸೊ ಒಂದು ಫೈನಾನ್ಷಿಯಲ್ ಟೂಲ್ ಅಂತಲೇ ಹೇಳ್ಬೋದು. ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಈ ಕಾರ್ಡನ್ನು ಲಿಂಕ್ ಮಾಡಿರ್ತಾರೆ. ಸೊ ಅಲ್ಲಿ ನಿಮಗೆ ಎಕ್ಸ್ಪೈರಿ ಡೇಟು ಕೊಟ್ಟಿರ್ತಾರೆ ಕಾರ್ಡ್ ಮೇಲೆ. ಒಂದಿಷ್ಟು ಡಿಜಿಟ್ಸನ್ನು ಹೊಂದಿರುತ್ತೆ ನಿಮ್ಮ ATM ಕಾರ್ಡ್, ನಿಮ್ಮ ಡೆಬಿಟ್ ಕಾರ್ಡು. ಸೊ ಅದು ಫಿನಾನ್ಷಿಯಲ್ ಟೂಲ್ ಆಗಿ ನೀವೇನು ಮಾಡಿ ಇಲೆಕ್ಟ್ರಾನಿಕಲಿ ಫಂಡ್ಸನ್ನು ಟ್ರಾನ್ಸ್ಫರ್ ಮಾಡ್ಬೋದು. ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ಕೊಬೋದು, ಆಫ್ಲೈನ್ ಸ್ಟೋರಿಗೆ ಹೋಗ್ಬೋದು, ಸ್ವೈಪ್ ಮಾಡ್ಕೊಬೋದು, ಅಥವಾ ನೀವು ಜಸ್ಟು CVV ಅಂತ ಇರುತ್ತೆ ಕ್ರೆಡಿಟ್ ಕಾರ್ಡಲ್ಲಿ, ಅದು ಡೆಬಿಟ್ ಕಾರ್ಡಲ್ಲಿ. ಸೊ ನೀವು ಅದನ್ನು ಜಸ್ಟು ಒಂದ್ಸಲ ನೀವು ಆ್ಯಕ್ಟಿವೇಟ್ ಮಾಡ್ಕೊಂಡ್ರಿ ಅಂತ ಅಂದರೆ ನೀವು ಎನಿ ಟೈಮ್ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಲಿ ಅಥವಾ ಆಫ್ಲೈನಲ್ಲಿ ಸ್ವೈಪ್ ಮಾಡೋದ್ರ ಮೂಲಕ ಯು ಕ್ಯಾನ್ ಯೂಸ್ ದ ಡೆಬಿಟ್ ಕಾರ್ಡ್. ಬಟ್ ಕಂಡೀಷನ್ ಏನಪ್ಪ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಇರಲೇಬೇಕಾಗುತ್ತೆ ಡೆಬಿಟ್ ಕಾರ್ಡ್ ಯೂಸ್ ಮಾಡೋಕ್ಕೆ, ಓಕೆ? ಸೊ ನೋಡಿ ಈ ಥರ. ಸೊ ನಿಮ್ಮ ಹತ್ರ ಇರುತ್ತೆ ಮಾಸ್ಟರ್ ಕಾರ್ಡ್ಸು, ವೀಸಾ ಕಾರ್ಡು, ರೂಪೇ ಕಾರ್ಡ್ ಅಂತ. ಸೊ ಪ್ಲಾಸ್ಟಿಕ್ ಕಾರ್ಡ್ಸ್ ಎಲ್ಲ ನಾವೊಂದು ಡೆಬಿಟ್ ಕಾರ್ಡನ್ನು ಒಂದೊಂದು ಬ್ಯಾಂಕಿಂದ ಒಂದೊಂದು ಥರ ಇರುತ್ತೆ. ಸೊ ಇಲ್ಲಿ HDFC, SBI, ಅದರ್ ಯೂನಿಯನ್ ಬ್ಯಾಂಕ್, ಈ ಥರದ ಕಾರ್ಡು ಇಲ್ಲಿ ನಿಮಗೆ ಶೋ ಆಗ್ತಾಯಿದೆ, ಓಕೆ? ಸೊ ಹಾಗಾದರೆ ಈ ಡೆಬಿಟ್ ಕಾರ್ಡಿನ ಅಡ್ವಾಂಟೇಜಸ್ ಏನು? ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ದಿಸ್ ಡೆಬಿಟ್ ಕಾರ್ಡ್ ಅಂದರೆ, ಸೊ ಯು ನೋ ಲಾಂಗರ್ ಹ್ಯಾವ್ ಟು ರೈಟ್ ಔಟ್ ಚೆಕ್ಸ್ ಫಾರ್ ಪರ್ಚೇಸ್ ಎ ಸ್ಟೋರ್ಸ್ ಆರ್ ರೆಸ್ಟೋರೆಂಟ್ಸ್. ಸೊ ಪ್ರತಿ ಕಡೆ ನೀವು ಚೆಕ್ ಕ್ಯಾರಿ ಮಾಡಬೇಕಂತೆಲ್ಲ, ಏನಾದ್ರು ಸ್ಟೋರ್ಸ್ ತೊಂದರೆ ಕ್ಯಾಶ್ ಇಲ್ಲ ಅಂದಾಗ ಚೆಕ್ ಬರ್ಕೊಡೋದು, ಅದನ್ನ ಅವ್ರು ಹೋಗಿ ಬ್ಯಾಂಕಿಗೆ ಹಾಕಬೇಕು, ಆಮೇಲೆ ನಿಮಗೆ ಅವ್ರಿಗೆ ಫಂಡ್ ಬರಬೇಕು, ಆಮೇಲೆ ಕನ್ಫರ್ಮೇಷನ್ ಸಿಗುತ್ತೆ. ಆ ಥರ ಟೈಮ್ ಡಿಲೇ ಮಾಡೋದೇ ಇಲ್ಲ, ಇನ್ಸ್ಟೆಂಟ್ ಟ್ರಾನ್ಸ್ಫರ್ ಆಗುತ್ತೆ ಬ್ಯಾಂಕ್ ಅಕೌಂಟಿಂದ ಎಲೆಕ್ಟ್ರಾನಿಕಲಿ. ದೆನ್ ಕನ್ವೀನಿಯೆಂಟ್ ಫಾರ್ ಕ್ವಿಕ್ ಪರ್ಚೇಸ್ ಎಟ್ ದ ಮಾಲ್, ಕನ್ವೀನಿಯನ್ಸ್ ಸ್ಟೋರ್ಸ್. ನೀವು ಯಾವುದೇ ಸ್ಟೋರಿಗೆ ಹೋಗಿ, ನೀವೆಲ್ಲೇ ಹೋಗಿ ಕಾರ್ಡನ್ನು ಕೊಡಿ, ಸ್ವೈಪ್ ಮಾಡ್ತಾರೆ, ಇಮಿಡಿಯೇಟ್ ಪಿನ್ ಹಾಕ್ತೀರಾ, ಪಾಸ್ವರ್ಡ್ ಪಿನ್ ಇರುತ್ತೆ ನಿಮ್ಮ ಹತ್ರ, ಆ ಪಿನ್ ಹಾಕಿದ ಕೂಡ ನಿಮ್ಮ ಅಕೌಂಟಿಂದ ಇಮಿಡಿಯೇಟ್ ಆಗಲಿ ದುಡ್ಡು ಕಟ್ ಆಗುತ್ತೆ, ಅವರಿಗೆ ದುಡ್ಡು ಹೋಗಿ ತಲುಪುತ್ತೆ. ಸೊ ಕನ್ವೀನಿಯೆಂಟ್ ಯೂಸ್, ತುಂಬ ಟೈಮು ಹಿಡಿಯಲ್ಲ, ಈಸಿಯಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ದೆನ್ ಇಟ್ ಅಲೌಸ್ ಯು ಟು ಕ್ಯಾರಿ ಲೆಸ್ ಕ್ಯಾಶ್. ಸೊ ಒಂದು ಕಾರ್ಡ್ ಇಟ್ಕೊಂಡು ಹೋಗ್ಬಿಟ್ರೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಇದ್ಬಿಟ್ರೆ ನೀವೇನು ಬೇಕಾದರೂ ಅಲ್ಲಿ ಪರ್ಚೇಸ್ ಮಾಡ್ಬೋದು, ಸ್ವೈಪ್ ಮಾಡ್ಕೊಬೋದು, ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮಾಡ್ಕೊಬೋದು, ಇಲೆಕ್ಟ್ರಾನಿಕ್ ಪೇಮೆಂಟ್ ಮಾಡ್ಬೋದು. ಹಾಗೆ ನೀವೆಲ್ಲ ಕಡೆ ಕ್ಯಾಶನ್ನು ತೊಗೊಂಡು ಹೋಗುವಂಥ ಅವಶ್ಯಕತೆ ಇರೋದಿಲ್ಲ. ದೆನ್ ಟ್ರಾನ್ಸಾಕ್ಷನ್ ಕ್ಯಾನ್ ಕ್ಲಿಯರ್ ಮಚ್ ಫಾಸ್ಟರ್ ದೆನ್ ಚೆಕ್ ಸ್ಕ್ಯಾನ್. ಹೇಳಿದ್ನಲ್ಲ, ನೀವು ಚೆಕ್ ತೊಗೊಂಡೋಗಿ ಚೆಕ್ ಬುಕ್ಕಲ್ಲಿ ಅಮೌಂಟ್ ಬರೆದು ಅವ್ರಿಗೆ ಕೊಟ್ಟು ಅವ್ರು ಅದನ್ನು ತೊಗೊಂಡು ಹೋಗಿ ಬ್ಯಾಂಕಲ್ಲಿ ಹಾಕಿ ಆ ಬ್ಯಾಂಕಿಂದ ಕನ್ಫರ್ಮೇಷನ್ ಬಂದು ಆ ಚೆಕ್ ಕ್ಲಿಯರೆನ್ಸ್ ಆಗಿ ಅವರಿಗೆ ಅಮೌಂಟ್ ಬರೋಕ್ಕೆ ಟೈಮ್ ಹಿಡಿಯುತ್ತೆ, ಹೌದಾ? ಓಕೆ, ಮಿನಿಮಮ್ 1 ಗಂಟೆನಾದ್ರು ಬೇಕಾಗ್ಬೋದು. ಬ್ಯಾಂಕ್ ಹತ್ತಿರ ಇದೆ, ಅಲ್ಲೇ ಹೋಗ್ತಿದ್ದೀವಿ ಈಗಲೇ ಅಂತ ಅಂದರೆ, ಆಯಿತಾ?
ಚೆಕ್ ಕ್ಲಿಯರೆನ್ಸ್ ನೀವು ಬೇರೆ ಬೇರೆ ಬ್ಯಾಂಕಿನ ಕೊಟ್ಬಿಟ್ಟಿದ್ರೆ ಅಂದರೆ 24 hours ಬೇಕಾಗುತ್ತೆ. ಬಟ್ ಇಲ್ಲಿ ಹಾಗಾಗಲ್ಲ. ಒಂದು ಪ್ಲಾಸ್ಟಿಕ್ ಕಾರ್ಡನ್ನು ಇಟ್ಕೊಂಡೋಗಿ ನೀವು ಇನ್ಸ್ಟೆಂಟಾಗಿ ನೀವು ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ಇಟ್ ಡಸಂಟ್ ಟೇಕ್ ಮಚ್ ಟೈಮ್. ಸೊ ದಟ್ ಈಸ್ ದ ಕನ್ವೀನಿಯನ್ಸ್ ಆಫ್ ಸಚ್ ಕಾರ್ಡ್ಸ್. ಸೊ ಇಟ್ಸ್ ವೈಡ್ ಅಕ್ಸೆಪ್ಟೆನ್ಸ್. ಸೊ ಎಲ್ಲ ಕಡೆ ಈಗ ಡೆಬಿಟ್ ಕಾರ್ಡನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಸೊ ನೀವೆಲ್ಲೇ ಹೋದ್ರೂ ಯು ಕ್ಯಾನ್ ಈಸಿಲಿ ಮೇಕ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್, ಹಾಗಾದ್ರೆ ಡಿಸ್ಅಡ್ವಾಂಟೇಜಸ್ ಇಲ್ವಾ ಅಂತ ಕೇಳೋದಾದರೆ, ಸೊ ಎಸ್, ದೆರ್ ಆರ್ ಸರ್ಟನ್ ಡಿಸ್ಅಡ್ವಾಂಟೇಜ್ ಲೈಕ್ ಇನ್ಫಾರ್ಮೇಷನ್ ಸಚ್ ಆಸ್ ಪಿನ್ ನಂಬರ್ ಕ್ಯಾನ್ ಬಿ ಈಸಿಲಿ ಸ್ಟೋಲನ್ ವಿದೌಟ್ ಪ್ರಾಪರ್ ಪ್ರಿಕಾಷನ್ಸ್. ನೀವು ಸರಿಯಾಗಿ ಪ್ರಿಕಾಷನ್ ತೆಗೆದ್ರೆ 4 ನಂಬರಿನ ಪಾಸ್ವರ್ಡ್ ಇರುತ್ತೆ, ಪಿನ್ ಕೋಡ್ ಇರುತ್ತೆ, ಅದನ್ನು ನೀವು ಟ್ರಾನ್ಸಾಕ್ಷನ್ ಮಾಡ್ಬೇಕಾದ್ರೆ ಎಂಟ್ರಿ ಮಾಡ್ತೀರಾ. ಸೊ ಅದನ್ನು ಈಸಿಯಾಗಿ ಯಾರು ನೋಡ್ಕೊಂಡ್ಬಿಟ್ರು ಅಂದರೆ ನಿಮ್ಮ ಕಾರ್ಡ್ ಸಿಕ್ಕಿದ್ರೆ ಅದನ್ನು ತೊಗೊಂಡು ಸ್ವೈಪ್ ಮಾಡಿ ಆ ಪಿನ್ ಕೋಡ್ ಹಾಕೋದ್ರಿಂದ ನಿಮಗೆ ಕದೀಬೋದು ಇನ್ಫಾರ್ಮೇಷನ್. ಅದು ಆನ್ಲೈನ್ ಟ್ರಾನ್ಸಾಕ್ಷನ್ ನಿಮ್ಮ ಡೆಬಿಟ್ ಕಾರ್ಡ್ ನಂಬರ್ ಗೊತ್ತಿದೆ ಅಂದರೆ ಆ ನಂಬರನ್ನು ಹಾಕಿ ಆ ಪಿನ್ ಹಾಕಿಬಿಟ್ರೆ ಆನ್ಲೈನಲ್ಲಿ ದುಡ್ಡು ಕಟ್ಟಾಗ್ಬಿಡುತ್ತೆ. ಹಾಗಾಗಿ ಕದೀಬೋದು ಅದನ್ನು ಈಸಿಯಾಗಿ ಯಾರಾದರೂ ಅಂತ ಹೇಳ್ತೀವಿ. ಬಿಕಾಸ್ ಇಲ್ಲಿ ಚೆಕ್ ಥರ ಸೈನ್ ಮಾಡೋದೆಲ್ಲ ಇರಲ್ವಲ್ಲ, ಹಾಗಾಗಿ. ದೆನ್ ಈಸಿ ಎಕ್ಸೆಸ್ ಟು ಮನಿ ಕ್ಯಾನ್ ಲೀಡ್ ಟು ಬ್ಯಾಡ್ ಸ್ಪೆಂಡಿಂಗ್ ಹ್ಯಾಬಿಟ್. ಸೊ ಗೊತ್ತೇ ಆಗಲ್ಲ, ಕೈಯಲ್ಲಿ ಕ್ಯಾಶ್ ಇದ್ದರೆ ಸೊ ವಾಟ್ ಯು ಡೂ, ಎಷ್ಟು ಖರ್ಚಾಯಿತು ಎಷ್ಟು ಉಳಿತು ಅಂತ ಲೆಕ್ಕ ಇರುತ್ತೆ. ಬಟ್ ಕಾರ್ಡಲ್ಲಿ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡಿದೆ, ಕೈಯಲ್ಲಿ ಕಾರ್ಡ್ ಇದೆ ಅಂದರೆ ಲೆಕ್ಕ ಇಲ್ಲದಷ್ಟು ನೀವೇನು ಮಾಡ್ತೀರಾ, ಖರ್ಚು ಮಾಡ್ಕೊತ ಹೋಗ್ತೀರಾ. ಹಾಗಾಗಿ ಒಂಥರ ಬ್ಯಾಡ್ ಸ್ಪೆಂಡಿಂಗ್ ಹ್ಯಾಬಿಟ್ಟು ಅರೈಸ್ ಆಗ್ಬೋದು ಅಂತ. ದೆನ್ ಸ್ಪೆಂಡಿಂಗ್ ಲಿಮಿಟೇಷನ್ಸ್. ಸೊ ಒಂದು ಕಾರ್ಡಲ್ಲಿ ಇವತ್ತಿನ ಟ್ರಾನ್ಸಾಕ್ಷನ್ 50,000 ಅಷ್ಟೇ ಲಿಮಿಟು, 1,00,000 ಇಷ್ಟೇ ಲಿಮಿಟು ಅಂತ ಕಾರ್ಡ್ ಮೇಲೆ ಇರುತ್ತೆ. ಸೊ ಅದು ನಿಮ್ಮ ಲಿಮಿಟ್ ಮೇಲೆ ಇರುತ್ತೆ. ಹಾಗಾಗಿ ಲಿಮಿಟೇಷನ್ಸ್ ಇದೆ ಬೇಸಿಕ್ ಡೆಬಿಟ್ ಕಾರ್ಡಲ್ಲಿ, ಆಯಿತಾ. ನಿಮ್ಮ ಮನಸ್ಸಿಗೆ ಬಂದಂಗೆ 3 ಲಕ್ಷ ಖರ್ಚು ಮಾಡ್ತೀನಿ, 4 ಲಕ್ಷ ಖರ್ಚು ಮಾಡ್ತೀನಿ ಅಂದರೆ ಆಗಲ್ಲ. ನೆಕ್ಸ್ಟ್, ಲ್ಯಾಕ್ ಆಫ್ ಕ್ರೆಡಿಟ್ ಬಿಲ್ಡಿಂಗ್. ಸೊ ನಿಮಗೆ ಡೆಬಿಟ್ ಕಾರ್ಡ್ ಇರೋದ್ರಿಂದ ನಿಮ್ಮದು ಯಾವುದೇ ರೀತಿಯಾದ ಕ್ರೆಡಿಟ್ ಸ್ಕೋರ್ ಮೇಲೆ ಇಫೆಕ್ಟ್ ಆಗೋದಿಲ್ಲ. ಕ್ರೆಡಿಟ್ ಕಾರ್ಡ್ ಆದರೆ ನಿಮಗೆ ಕ್ರೆಡಿಟ್ ರೇಟಿಂಗ್ ಸಿಗುತ್ತೆ, ಬಟ್ ಡೆಬಿಟ್ ಕಾರ್ಡಲ್ಲಿ ಯಾವುದೇ ಥರದ ನಿಮಗೆ ರೇಟಿಂಗ್ ಬರೋಲ್ಲ. ಹಾಗಾಗಿ ನಿಮ್ಮ ಕ್ರೆಡಿಟ್ ಸ್ಕೋರಿಗಿದು ಯಾವುದೇ ರೀತಿಯಾದ ಅನುಕೂಲ ಇಲ್ಲ. ದೆನ್ ಲಿಮಿಟೆಡ್ ಫ್ರಾಡ್ ಪ್ರೊಟೆಕ್ಷನ್. ಫ್ರಾಡ್ ಆಯಿತು, ಏನಾದರೂ ಆಯಿತು ಅಂದರೆ ಅದನ್ನು ಟ್ರ್ಯಾಕ್ ಮಾಡಿ ಅದನ್ನ ಸಾಲ್ವ್ ಮಾಡಿ ನಿಮಗೆ ತರೋದು ತುಂಬ ಕಷ್ಟ ಆಗ್ಬೋದು. ಇಟ್ ಟೇಕ್ಸ್ ಮಚ್ ಟೈಮ್. ದೆನ್ ಕಮ್ಸ್ ಕ್ರೆಡಿಟ್ ಕಾರ್ಡ್. ಸೊ ಡೆಬಿಟ್ ಕಾರ್ಡ್ ಏನಂತ ಗೊತ್ತಾಯ್ತಲ್ವ. ಡೆಬಿಟ್ ಕಾರ್ಡಲ್ಲಿ ಏನಂದರೆ ಬ್ಯಾಂಕಲ್ಲಿ ನಿಮ್ಮ ಅಕೌಂಟಲ್ಲಿ ಅಮೌಂಟ್ ಇರಬೇಕು, ಆ ಅಮೌಂಟ್ ಇದ್ದರೆ ಮಾತ್ರ ನೀವು ಡೆಬಿಟ್ ಕಾರ್ಡನ್ನು ಯೂಸ್ ಮಾಡ್ಬೋದು. ಕನ್ವೀನಿಯಂಟ್ ಇದೆ, ಟೈಮ್ಲಿ ಇದೆ, ಬಟ್ ಲಿಮಿಟೇಷನ್ಸ್ ಇರುತ್ತೆ ಅಮೌಂಟ್ದು, ಆಯಿತಾ. ಮತ್ತು ಅದರದ್ದು ನೆಕ್ಸ್ಟ್ ವರ್ಷನ್ ಏನು, ಕ್ರೆಡಿಟ್ ಕಾರ್ಡ್. ಸೊ ಕ್ರೆಡಿಟ್ ಕಾರ್ಡ್ ಹೇಳ್ದಂಗೆ ಇಟ್ ಈಸ್ ಅ ಬ್ಯಾಂಕಿಂಗ್ ಪ್ಲಾಸ್ಟಿಕ್ ಕಾರ್ಡ್ ವಿಚ್ ಗಿವ್ಸ್ ಕ್ರೆಡಿಟ್ ಟು ದ ಅಕೌಂಟ್ ಹೋಲ್ಡರ್ ಟು ವಿಡ್ರಾ ದ ಮನಿ ಆರ್ ಟು ಪರ್ಚೇಸ್ ದ ಮರ್ಚೆಂಟ್ ಗೂಡ್ಸ್ ಆರ್ ಸರ್ವಿಸ್ ವಿತ್ ಇಂಟ್ರೆಸ್ಟ್ ಅಂತ ಹೇಳುತ್ತೆ. ಲೈಕ್ ಏನು ಮಾಡ್ತಾರೆ ಅಂದರೆ ನಿಮ್ಗೊಂದು ಕ್ರೆಡಿಟ್ ಕಾರ್ಡ್ ಕೊಟ್ಟಾಗ ನಿಮ್ಮ ಅಕೌಂಟಲ್ಲಿ ದುಡ್ಡಿದ್ದಂಗೆ ಅದು ಆ್ಯಕ್ಚುಲಿ, ಆಯಿತಾ. ಸೊ ಒಂದು ಬೇಸಿಕ್ ಟೈಮ್ ಲಿಮಿಟ್ ಇರುತ್ತೆ, ಲೈಕ್ 1 ತಿಂಗಳು ಟೈಮ್ ಅಂತ ತಿಳ್ಕೊಳ್ಳಿ. ಒಂದು 50,000 1,00,000 ನಿಮಗೆ ಕ್ರೆಡಿಟ್ ಲಿಮಿಟ್ ಇರುತ್ತೆ. ನಿಮ್ಮ ಅಕೌಂಟಲ್ಲಿ ದುಡ್ಡು ಇರಬೇಕು ಅಂತಿಲ್ಲ, ನೀವು ಮುಂಚೆ ಖರ್ಚು ಮಾಡ್ಕೊಂಬಿಡೋದು. ಆಮೇಲೆ ಆ ಟೈಮ್ ಆದಮೇಲೆ ನಿಮ್ಗೊಂದು ಡ್ಯೂ ಡೇಟ್ ಕೊಡ್ತಾರೆ, ಆ ಡೇಟಿಗೆ ಆ ಅಮೌಂಟನ್ನು ಪೇ ಮಾಡಬೇಕು. ಇಟ್ಸ್ ಲೈಕ್ ಪ್ರೀಪೇಯ್ಡ್ ಥರ, ಆಯಿತಾ. ಸೊ ಕ್ರೆಡಿಟ್ ಕಾರ್ಡ್ ಇತ್ತು ಅಂದರೆ ನೀವು ಅಕೌಂಟಲ್ಲಿ ದುಡ್ಡಿಲ್ಲ ಅಂದರೂ ಕೂಡ ಒಂದು ಲಿಮಿಟ್ ತನಕ ನೀವು ದುಡ್ಡನ್ನು ಯೂಸ್ ಮಾಡಿಕೊಂಡು ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಿಕೊಂಡು ಪರ್ಚೇಸಿಂಗ್ ಮಾಡ್ಬೋದು, ಆಯಿತಾ. ಗೂಡ್ಸನ್ನು ಸರ್ವಿಸನ್ನು ತೊಗೊಬೋದು. ಆಮೇಲೆ ಒಂದು ಡ್ಯೂ ಡೇಟ್ ತನಕ ನಿಮಗೆ ಟೈಮ್ ಇರುತ್ತೆ, ಅಲ್ಲಿ ನೀವು ಆ ಬಿಲ್ಲನ್ನು ಕಟ್ಟಬೇಕಾಗತ್ತೆ. ಇನ್ ಕೇಸ್ ನೀವು ಅಲ್ಲಿ ಕಟ್ಟಿಲ್ಲ ಆ ಡ್ಯೂ ಡೇಟಿಗೆ ಅಂದಾಗ ನಿಮಗೆ ಬಡ್ಡಿಗೆ ಬರುತ್ತೆ ಆ ಇಂಟ್ರೆಸ್ಟು. ಅದೆಷ್ಟು ಪರ್ಸೆಂಟ್ ಚಾರ್ಜ್ ಮಾಡ್ತಾರೆ ಆ ಸರ್ಟನ್ ಕ್ರೆಡಿಟ್ ಕಾರ್ಡ್ ಮೇಲೆ ಇರುತ್ತೆ, ಅಷ್ಟು ಪರ್ಸೆಂಟ್ ಬಡ್ಡಿನ ನೀವು ಅದಕ್ಕೆ ಕಟ್ಟಬೇಕಾಗತ್ತೆ. ಇಟ್ ಆಫರ್ಸ್ ಕಸ್ಟಮೈಸ್ ಕಾರ್ಡ್ಸ್ ಬೇಸ್ಡ್ ಆನ್ ದ ಕಸ್ಟಮರ್ ರಿಕ್ವೈರ್ಮೆಂಟ್ಸ್, ಆಯಿತಾ. ಸೊ ಕ್ರೆಡಿಟ್ ಕಾರ್ಡಲ್ಲಿ ತುಂಬ ಥರ ಟೈಪ್ ಇದೆ, ನಿಮ್ಗೆ ಹೇಳ್ತೀನಿ ನಾನು ನೆಕ್ಸ್ಟ್ ಸೆಷನ್ ಇದರಲ್ಲಿ ಸ್ಲೈಡಲ್ಲಿ. ಸೊ ನಿಮ್ಮ ನೀಡ್ ಪ್ರಕಾರ ನಿಮ್ಮ ಬೇಸ್ ಮೇಲೆ ಕಸ್ಟಮೈಸ್ ಕಾರ್ಡ್ಸನ್ನು ಮಾಡಿರ್ತಾರೆ, ಆಯಿತಾ. ಸೊ ಇಟ್ ಆಫರ್ಸ್ ಕಸ್ಟಮೈಸ್ ಕಾರ್ಡ್ಸ್ ಬೇಸ್ಡ್ ಆನ್ ಅ ಕಸ್ಟಮರ್ ರಿಕ್ವೈರ್ಮೆಂಟ್. ಬ್ಯಾಂಕ್ ಕಾರ್ಡ್ ಪೇಮೆಂಟ್ ಟ್ರಾನ್ಸಾಕ್ಷನ್ ಪ್ರೊಸೆಸರ್ ಆರ್ ವೀಸಾ ಕಾರ್ಡ್, ಮಾಸ್ಟರ್ ಕಾರ್ಡ್, ರುಪೇ ಕಾರ್ಡ್, ಅಮೇರಿಕನ್ ಎಕ್ಸ್ಪ್ರೆಸ್. ಸೊ ಯಾವುದೇ ಥರದ ಪ್ರೊಸೆಸರ್ ಇದೆ ಅಂದರೆ ಇದು ಇಲ್ಲಿದೆಯಲ್ಲ, ವೀಸಾ, ಮಾಸ್ಟರ್ ಕಾರ್ಡ್, ರುಪೇ ಕಾರ್ಡ್, ಅಮೇರಿಕನ್ ಎಕ್ಸ್ಪ್ರೆಸ್ ಅಂತ ತುಂಬ ವಿಧವಾದ ನಿಮಗೆ ಕಾರ್ಡ್ಗಳು ಸಿಗುತ್ತೆ. ಹಾಗಾದರೆ ಕ್ರೆಡಿಟ್ ಕಾರ್ಡಲ್ಲಿ ಯಾವುದೇ ಟೈಪ್ಸ್ ಇದೆ. ಸೊ ಫಸ್ಟ್ ಟೈಪ್ಸ್ ಅಂದರೆ ಸ್ಟ್ಯಾಂಡರ್ಡ್ ಕಾರ್ಡ್ಸ್, ನಾರ್ಮಲ್ ಕಾರ್ಡ್ಸು. ಹೆಂಗಂದರೆ ಅದಕ್ಕೆ ಆ್ಯನ್ಯುವಲ್ ಫೀ ಇರಲ್ಲ, ಬಟ್ ಕ್ರೆಡಿಟ್ ಲೈನ್ ಏನಿರುತ್ತೆ ಒಂದು ಬೇಸಿಕ್ ಆಗಿರುತ್ತೆ. ತುಂಬ ಜಾಸ್ತಿ ನಿಮಗೆ ಕ್ರೆಡಿಟ್ ಲಿಮಿಟ್ ಸಿಗಲ್ಲ ಇದರಲ್ಲಿ, ಈ ಕಾರ್ಡ್ಸಲ್ಲಿ, ಆಯಿತಾ. ನಾರ್ಮಲ್ ಬಿಗಿನರ್ಗೆ ಈ ಕಾರ್ಡು ತುಂಬಾ ಯೂಸ್ ಆಗುತ್ತೆ. ನೆಕ್ಸ್ಟ್ ಕಮ್ಸ್ ಪ್ರೀಮಿಯಮ್ ಕಾರ್ಡ್ಸ್. ಸೊ ಪ್ರೀಮಿಯಮ್ ಕಾರ್ಡ್ಸ್ ಆಫರ್ಸ್ ಯು ಮೆನಿ ಮೋರ್ ಪರ್ಕ್ಸು. ಲೈಕ್ ನೀವೇನಾದ್ರು ಏರ್ಪೋರ್ಟ್ ಲಾಂಚ್ ಎಕ್ಸೆಸ್ ಮಾಡಬೇಕು ಅಂದರೆ ಪ್ರೀಮಿಯಮ್ ಕಸ್ಟಮರ್ ಆಗಿದ್ದರೆ ತುಂಬ ಬೆನಿಫಿಟ್ಸನ್ನು ತಗೊಬರುತ್ತೆ. ಇಟ್ ಗಿವ್ಸ್ ಯು ಮೆನಿ ಕ್ಯಾಶ್ ಬ್ಯಾಕ್ಸ್, ಹೈಯರ್ ಪಾಯಿಂಟ್ಸ್. ಬಟ್ ಹೇಳಿದ್ನಲ್ಲ, ಫೀಸ್ ತುಂಬ ಸ್ವಲ್ಪ ಜಾಸ್ತಿ ಪೇಮೆಂಟ್ ಫೀಸ್ ಇರುತ್ತೆ ನಿಮಗೆ. ನಾರ್ಮಲ್ ಕಾರ್ಡ್ಸ್ಗಿಂತ ಪ್ರೀಮಿಯಮ್ ಕಾರ್ಡ್ಸಲ್ಲಿ ನೀವು ಸ್ವಲ್ಪ ಅನುಕೂಲ ಇದೆ ನಿಮಗೆ ಅಂತ ಅಂದರೆ ಯು ಕ್ಯಾನ್ ಗೋ ಫಾರ್ ಪ್ರೀಮಿಯಮ್ ಕಾರ್ಡ್ಸ್ ವಿತ್ ದ ಹೈಯರ್ ಫೀಸ್.
ಬಟ್ ಲೈಕ್ ಕ್ಯಾಶ್ಬ್ಯಾಕು ಮತ್ಲಬ್ ಕ್ಯಾಶ್ಬ್ಯಾಕ್ ಪಾಯಿಂಟ್ಸು, ಕ್ಯಾಶ್ಬ್ಯಾಕು ಸರ್ವಿಸಸ್ ಮೇಲೆ ನಿಮಗೆ ಬರುವಂಥದ್ದು, ರಿವಾರ್ಡ್ಸ್ ಬರುವಂಥದ್ದು, ಅಥವಾ ಒಂಥರ ತುಂಬ ಪರ್ಕ್ಸ್ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ದೆನ್ ಕಮ್ಸ್ ರಿವಾರ್ಡ್ ಕಾರ್ಡ್ಸ್ ಅಂತಲೇ ಇರುತ್ತೆ. ಸೊ ನೀವು ಕೆಲವೊಬ್ರು ಇರ್ತಾರೆ, ನಾವೇನೇ ಸ್ಪೆಂಡ್ ಮಾಡೋದು ಅದ್ರ ಮೇಲೆ ನಮ್ಗೆ ಏನಾರು ಅಡ್ವಾಂಟೇಜ್ ಸಿಗುತ್ತಾ, ಡಿಸ್ಕೌಂಟ್ ಸಿಗುತ್ತಾ, ಪ್ರೀಮಿಯಮ್ ಸಿಗುತ್ತಾ ಅಂತ. ಸೊ ಅಂಥ ಕಸ್ಟಮರಿಗೆ ಅಂತಲೇ ಇರುವಂಥದ್ದು ರಿವಾರ್ಡ್ ಪಾಯಿಂಟ್ಸ್. ನೀವು ಒಂದು ಪೆಟ್ರೋಲ್ ಹಾಕ್ಸ್ತೀರಾ ಅಂತ ತಿಳ್ಕೊಳ್ಳಿ, ಒಂದು 500 ರೂಪಾಯಿದು, ಅದ್ರ ಮೇಲೆ ನಿಮ್ಗೊಂದು ಇಷ್ಟು ಪಾಯಿಂಟ್ಸು, ಇಷ್ಟು ರಿವಾರ್ಡ್ಸು, 50 ರೂಪಾಯಿ ಕ್ಯಾಶ್ ಬ್ಯಾಕ್ ಹೀಗೆ ಬರುತ್ತೆ. ನೀವೆಲ್ಲೋ 1,00,000 ಖರ್ಚು ಮಾಡಿ ಏನೋ ತೊಗೊಳ್ತೀರಾ ಅಂದ್ಕೊಳ್ಳಿ, ಅದ್ರ ಮೇಲೆ 15% ಕ್ಯಾಶ್ ಬ್ಯಾಕ್ ಅಂತ ಬರುತ್ತೆ. ಸೊ ಈ ಥರ ರಿವಾರ್ಡ್ ಕೊಡುವಂಥ ಕಾರ್ಡ್ಸನ್ನು ನಾವು ರಿವಾರ್ಡ್ ಕಾರ್ಡ್ಸ್ ಅಂತ ಕರಿತೀವಿ. ನಂತರ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಕಾರ್ಡ್ಸ್ ಅಂತ. ಸೊ ದಿಸ್ ಕಾರ್ಡ್ಸ್ ಹೆಲ್ಪ್ಸ್ ಟು ಟ್ರಾನ್ಸ್ಫರ್ ಡೆಪ್ ಫ್ರಮ್ ಒನ್ ಕಾರ್ಡ್ ಟು ಎನದರ್. ಒಂದು ಕಾರ್ಡಿಂದ ಇನ್ನೊಂದು ಕಾರ್ಡಿಗೆ ಸಾಲ ಥರದ್ದು ಇನ್ಸ್ಟಾಲ್ಮೆಂಟನ್ನು ನೀವು ಒಂದು ಕಾರ್ಡಿಂದ ಇನ್ನೊಂದು ಕಾರ್ಡಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ರೇಟು ಕೂಡ ಸ್ವಲ್ಪ ಕಡಿಮೆನೇ ಇರುತ್ತೆ, ಇಂಟ್ರೆಸ್ಟ್ ರೇಟ್ಸ್ ಇದರಲ್ಲಿ. ಓಕೆ, ದೆನ್ ಕಮ್ ಸೆಕ್ಯೂರ್ಡ್ ಕಾರ್ಡ್ಸ್. ಸೊ ಸೆಕ್ಯೂರ್ಡ್ ಕಾರ್ಡ್ಸ್ ಅಂದರೆ ನಿಮ್ಮ ಹತ್ರ ದುಡ್ಡು ಇಲ್ಲ, ಕ್ರೆಡಿಟ್ ಲಿಮಿಟ್ ಇಲ್ಲ ಅಂದಾಗ ಇಂಥ ಕಾರ್ಡ್ಗಳು ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಕ್ರೆಡಿಟ್ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ. ಸೊ ನೀವು ಇಲ್ಲಿ ಡೆಪಾಸಿಟ್ ಮಾಡಬೇಕಾಗತ್ತೆ ಫಸ್ಟೇ ಒಂದಿಷ್ಟು ಅಮೌಂಟನ್ನು. ಅದನ್ನು ನೀವು ಡೆಪಾಸಿಟ್ ಮಾಡಿ ನೀವು ಕ್ರೆಡಿಟ್ ಸ್ಕೋರನ್ನು ಹೆಚ್ಚಿಗೆ ಮಾಡಿಕೊಂಡು ಸೆಕ್ಯೂರಿಟಿ ಬೇಸ್ ಮೇಲೆ ನೀವು ಈ ಕಾರ್ಡನ್ನು ಬಳಸ್ಬೋದು. ದೆನ್ ಕಮ್ಸ್ ಚಾರ್ಜ್ ಕಾರ್ಡ್ಸ್ ಅಂದರೆ ಇದಕ್ಕೆ ಯಾವುದೇ ರೀತಿಯಾದ ಸ್ಪೆಂಡಿಂಗ್ ಲಿಮಿಟ್ ಇಲ್ಲ, ನೀವು ಎಷ್ಟು ಬೇಕಷ್ಟು ಸ್ಪೆಂಡ್ ಮಾಡ್ಬೋದು. ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ ನೀವೇನು ಸ್ಪೆಂಡ್ ಮಾಡ್ತೀರೋ ಅದು 1 ತಿಂಗಳ ಒಳಗಡೆ, ಆ ಡ್ಯೂ ಡೇಟ್ ಒಳಗಡೆ ನೀವು ಎಷ್ಟು ಖರ್ಚು ಮಾಡಿದ್ದೀರೋ ಅಷ್ಟನ್ನು ಕಟ್ಟಬೇಕಾಗತ್ತೆ. ಸೊ ಬಾಕಿ ಕಾರ್ಡ್ಸ್ ಹೇಗೆ ಅಂದರೆ, ಈಗ ಕಟ್ಟೋಕ್ಕಾಯ್ತಾ ಮಿನಿಮಮ್ ಬ್ಯಾಲೆನ್ಸ್ ಒಂದು 10,000 ಖರ್ಚು ಮಾಡಿದ್ದೀರಾ, 1-1.5 ನಿಮಗೆ ಅವತ್ತಿನ ಮಂತ್ಲಿ ಮಿನಿಮಮ್ ಡ್ಯೂ ಬಂದಿದೆ ಅಂದಾಗ ನೀವು ಅದನ್ನ ಡ್ಯೂವನ್ನು ನೋಡಿಕೊಂಡು ಉಳಿದಿದ್ದನ್ನು ಇಂಟ್ರೆಸ್ಟ್ ರೇಟಿಗೆ ಉಳಿಸ್ಕೊಂಡು ಮುಂದೆ ಕಟ್ತಾ ಹೋಗ್ಬೋದು. ಬಟ್ ಇಲ್ಲಿ ಚಾರ್ಜ್ ಕಾರ್ಡ್ಸಲ್ಲಿ ಹಾಕಾಗಲ್ಲ, ನೀವು ಕಟ್ಟಲೇಬೇಕಾಗತ್ತೆ ಫುಲ್ ಅಮೌಂಟ್. ಹಾಗಾದರೆ ಅಡ್ವಾಂಟೇಜಸ್ ಏನು ಕ್ರೆಡಿಟ್ ಕಾರ್ಡಿಂದು ಅಂದರೆ, ಇಟ್ ಈಸ್ ಕನ್ವೀನಿಯನ್ಸ್ ಆ್ಯಂಡ್ ಫ್ಲೆಕ್ಸಿಬಲ್ ಅಂತ. ಸೊ ಡೆಬಿಟ್ ಕಾರ್ಡ್ ಥರನೇ ಕ್ರೆಡಿಟ್ ಕಾರ್ಡನ್ನು ನೀವು ಎಲ್ಲಿ ಬೇಕಲ್ಲಿ ತೊಗೊಂಡು ಹೋಗ್ಬೋದು, ಸ್ವೈಪ್ ಮಾಡ್ಬೋದು, ಪೇಮೆಂಟನ್ನು ಮಾಡ್ಕೊಳ್ಳಿ, ಇನ್ಸ್ಟೆಂಟ್ ಟ್ರಾನ್ಸ್ಫರ್ ಆಗುತ್ತೆ ಬ್ಯಾಂಕ್ ಅಕೌಂಟಿಗೆ. ಅವ್ರದ್ದು ಯಾರ ಹತ್ರ ನೀವು ಟ್ರಾನ್ಸಾಕ್ಷನ್ ಮಾಡ್ತಾಯಿದ್ದೀರಾ ಅವ್ರ ಅಕೌಂಟಿಗೆ ಇನ್ಸ್ಟೆಂಟ್ ಟ್ರಾನ್ಸ್ಫರ್ ಆಗುತ್ತೆ. ಆಮೇಲೆ ಎಷ್ಟು ಖರ್ಚಾಯಿತು ಏನು ಅಂತ ನಿಮಗೆ ಮಂತ್ಲಿ ಸ್ಟೇಟ್ಮೆಂಟ್ ಬರುತ್ತೆ. ಆ ಮಂತ್ಲಿ ಸ್ಟೇಟ್ಮೆಂಟ್ ನೋಡಿದಾಗ ನಾವು ಯಾರಿಗೆ ಎಲ್ಲಿ ಎಷ್ಟು ಅಮೌಂಟನ್ನು ಪೇ ಮಾಡಿದ್ದೀವಿ ಅನ್ನೋ ರೆಕಾರ್ಡ್ಸ್ ಕೂಡ ನಿಮಗೆ ಕಾಣುತ್ತೆ. ದೆನ್ ಬಿಲ್ಡಿಂಗ್ ಕ್ರೆಡಿಟ್ ಹಿಸ್ಟ್ರಿ. ಸೊ ಕ್ರೆಡಿಟ್ ಹಿಸ್ಟ್ರಿನ ಬಿಲ್ಡ್ ಮಾಡ್ಬೋದು. ಸೊ ಕ್ರೆಡಿಟ್ ಸ್ಕೋರ್ ಆ್ಯಡ್ ಆಗ್ತಾ ಹೋಗುತ್ತೆ. ನೀವು ಕ್ರೆಡಿಟ್ ಕಾರ್ಡಲ್ಲಿ ನೀವು ₹1 ಖರ್ಚು ಮಾಡಿದರೂ ಕೂಡ ನಿಮಗದು ಕ್ರೆಡಿಟ್ ಸ್ಕೋರಿಗೆ ಬರುತ್ತೆ, ಅರ್ಥಾಗ್ತಿದೆ. ಬಟ್ ಡೆಬಿಟ್ ಕಾರ್ಡಲ್ಲಿ ಹಾಗಲ್ಲ. ಕ್ರೆಡಿಟ್ ಕಾರ್ಡಲ್ಲಿ ನೀವು ಖರ್ಚು ಮಾಡಿದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಇನ್ನೂ ಜಾಸ್ತಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಬಟ್ ಏನಪ್ಪ ಅಂದರೆ ನೀವು ಅದನ್ನು ಟೈಮ್ಲಿ ಪೇಮೆಂಟ್ ಮಾಡಿರಬೇಕು, ಉಳಿಸ್ಕೊಂಡಿರಬಾರ್ದು. ನೀವು ಟೈಮ್ಲಿ ಪೇಮೆಂಟ್ ಸಾಲ ತೊಗೊಂಡು ಟೈಮ್ಲಿ ಪೇಮೆಂಟ್ ಮಾಡ್ತಿದ್ದೀರಾ ಅಂತ ಅಂದರೆ ಅದು ನಿಮಗೆ ಆ್ಯಡ್ ಆಗುತ್ತೆ ಪಾಯಿಂಟ್ಸ್. ಹಾಗಾಗಿ ಮುಂದೆ ನಿಮಗೆ ಲೋನ್ ತೊಗೊಳ್ಬೇಕಾದ್ರೆ, ಏನಾರು ಅಡ ಇಡಬೇಕಾದ್ರೆ, ಅದು ಮಾರ್ಟ್ಗೇಜ್ ಲೋನ್ಸಿಗೆ ಹೋಗಬೇಕಾದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡಬೇಕು ಅಂದರೆ ಕ್ರೆಡಿಟ್ ಕಾರ್ಡ್ ಬಳಸೋದು ಉತ್ತಮ. ದೆನ್ ಕಮ್ಸ್ ರಿವಾರ್ಡ್ಸ್ ಆ್ಯಂಡ್ ಬೆನಿಫಿಟ್ಸ್. ಸೊ ಡೆಬಿಟ್ ಕಾರ್ಡ್ ಥರನೇ ಕ್ರೆಡಿಟ್ ಕಾರ್ಡಲ್ಲೂ ಕೂಡ ಕನ್ವೀನಿಯನ್ಸ್ ಇದೆ, ಟ್ರಾನ್ಸ್ಫರ್ ಈಸಿ ಆಗುತ್ತೆ, ಎಲ್ಲದೂ ಇದೆ. ಅದ್ರ ಜೊತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಇಲ್ಲಿ ನಿಮಗೆ ಕ್ಯಾಶ್ ಬ್ಯಾಕ್ಸು, ಒಂದಿಷ್ಟು ಪಾಯಿಂಟ್ಸು, ಅಥವಾ ನೀವೆಷ್ಟು ದುಡ್ಡು ಖರ್ಚು ಮಾಡ್ತೀರೋ ಅದಕ್ಕೆ ಕ್ರೆಡಿಟ್ ಕಾರ್ಡಲ್ಲಿ ಏನಿರುತ್ತೆ ರಿವಾರ್ಡ್ಸ್ ಅಂತ ತೊಗೊಳ್ಬೋದು. ದೆನ್ ಎಮರ್ಜೆನ್ಸಿ ಫಂಡು. ಸಡನ್ನಾಗಿ ಎಮರ್ಜೆನ್ಸಿ ಬಂತು, ಕೈಯಲ್ಲಿ ದುಡ್ಡಿಲ್ಲ ಅಂದಾಗ ಈ ಕ್ರೆಡಿಟ್ ಕಾರ್ಡ್ಗಳು ನಿಮಗೆ ಎಕ್ಸ್ಟ್ರಾ ಮನಿ ಗೇನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ ದ ಸೆನ್ಸ್ ಲೋನ್ ಥರ ಬ್ಯಾಂಕ್ಗಳು ನಿಮ್ಮ ಅಕೌಂಟ್ ಲಿಮಿಟನ್ನು ಮೀರಿ ದುಡ್ಡನ್ನು ನಿಮಗೆ ಟ್ರಾನ್ಸ್ಫರ್ ಮಾಡಿರುತ್ತೆ. ಸೊ ಕ್ರೆಡಿಟ್ ಸಿಗುತ್ತೆ, ಯು ಕ್ಯಾನ್ ಎಕ್ಸೆಸ್ ಟು ಎಮರ್ಜೆನ್ಸಿ ಫಂಡ್ಸ್, ಆಯಿತಾ. ದೆನ್ ಇಂಟ್ರೆಸ್ಟ್ ಫ್ರೀ ಪೀರಿಯಡ್ಸ್ ಹೇಳಿದ್ನಲ್ಲ. ಸೊ 21ರಿಂದ 51 ತನಕ ಇಂಟ್ರೆಸ್ಟ್ ಫ್ರೀ ಪೀರಿಯಡ್ಸ್ ಇರುತ್ತೆ. ಅವ್ರು ಕೊಟ್ಟಂಥ ಡ್ಯೂ ಡೇಟಲ್ಲಿ ನೀವು ಎಷ್ಟು ಖರ್ಚು ಮಾಡಿರ್ತೀರ ಮುಂಚೆನೇ ಅದನ್ನು ಪೇಮೆಂಟ್ ಮಾಡಬೇಕು. ನೀವು ಒಂದು ವೇಳೆ ಆ ಡ್ಯೂ ಡೇಟಲ್ಲಿ ಪೇಮೆಂಟ್ ಮಾಡಿಲ್ಲ ಅಂದರೆ ಆ ಡೇಟಿಂದ ನಿಮಗೆ ಬಡ್ಡಿ ಬೀಳ್ತಾ ಹೋಗುತ್ತೆ, ಬಡ್ಡಿ ಸಮೇತ ದುಡ್ಡನ್ನು ಕಟ್ಟಬೇಕಾಗತ್ತೆ. ಬಟ್ ನೀವು ಕರೆಕ್ಟಾಗಿ ಡ್ಯೂ ಡೇಟ್ ಒಳಗಡೆ ಪೇ ಮಾಡ್ತಿದ್ದೀರಾ ಅಂದರೆ ಕ್ರೆಡಿಟ್ ಕಾರ್ಡಿಂದ ನಿಮಗೆ ಯಾವುದೇ ರೀತಿಯಾದ ಇಂಟ್ರೆಸ್ಟ್ ಬೀಳಲ್ಲ, ಇಂಟ್ರೆಸ್ಟ್ ಫ್ರೀಯಾಗಿ ನಿಮಗೆ ಕೈಯಲ್ಲಿ ಅಮೌಂಟ್ ಸಿಗುತ್ತೆ. ಓಕೆ. ದೆನ್ ಡಿಸ್ಅಡ್ವಾಂಟೇಜಸ್. ಹಾಗಾದರೆ ಕ್ರೆಡಿಟ್ ಕಾರ್ಡಿನ ಡಿಸ್ಅಡ್ವಾಂಟೇಜಸ್ ಏನಂದರೆ ಹೈ ಇಂಟ್ರೆಸ್ಟ್ ರೇಟ್. ಸೊ ಹೇಳಿದ್ನಲ್ಲ, ಮುಂಚೆನೇ ದುಡ್ಡು ಕೊಟ್ಟಿರ್ತಾರೆ ನಿಮಗೆ, ತಿಂಗಳಾದ ಕೂಡ ನೀವು ಅದನ್ನು ಕಟ್ಟಬೇಕು. ಮಿನಿಮಮ್ ಡ್ಯೂ ಇರುತ್ತೆ, ಎಷ್ಟು ಅಮೌಂಟ್ ಇದೆ ಖರ್ಚು ಮಾಡಿದಿರೋ ಅಷ್ಟೇ ಅಮೌಂಟ್ ಕೊಡಬೇಕು. ನೀವೇನಾದರೂ ಕರೆಕ್ಟಾಗಿ ಅಮೌಂಟನ್ನು ಪೇ ಮಾಡಿಲ್ಲ ಅಂತ ಅಂದರೆ ನಿಮಗೆ ಇಂಟ್ರೆಸ್ಟ್ ರೇಟ್ ತುಂಬ ಹೈ ಚಾರ್ಜಸ್ ಇರುತ್ತೆ. ನಾರ್ಮಲ್ ಬ್ಯಾಂಕ್ ರೇಟ್ಸ್ಗಿಂತ ಕ್ರೆಡಿಟ್ ಕಾರ್ಡ್ಸಿನ ಇಂಟ್ರೆಸ್ಟ್ ರೇಟು ತುಂಬ ಹೈ ಆಗಿರುತ್ತೆ. ದೆನ್ ಆ್ಯನ್ಯುವಲ್ ಫೀಸು. ಸೊ ಕ್ರೆಡಿಟ್ ಕಾರ್ಡಿಗೆ ಏನಾಗಿರುತ್ತೆ ಅಂದರೆ ಆ್ಯನ್ಯುವಲ್ ಫೀಸ್ ಇರುತ್ತೆ, ಅವೇನೋ 499 399 ಈ ಥರ ಅವ್ರು ಬ್ಯಾಂಕ್ ಏನು ಕ್ರೆಡಿಟ್ ಕಾರ್ಡ್ ಆಫರ್ ಮಾಡ್ತಿರುತ್ತೆ, ಅವರು ಒಂದಿಷ್ಟು ಚಾರ್ಜಸನ್ನು ನಿಮಗೆ ಆ್ಯನ್ಯುವಲ್ ಫೀ ಅಂತ ನೀವು ವರ್ಷಕ್ಕಿಷ್ಟು ಅಂತ ಬ್ಯಾಂಕಿಗೆ ಕಟ್ಟಬೇಕಾಗತ್ತೆ, ಆಯಿತಾ. ದೆನ್ ನೆಗೆಟಿವ್ ಇಂಪ್ಯಾಕ್ಟು. ಇಟ್ ಕ್ಯಾನ್ ನೆಗೆಟಿವ್ಲಿ ಇಂಪ್ಯಾಕ್ಟ್ ಯುವರ್ ಕ್ರೆಡಿಟ್ ಸ್ಕೋರು, ಆಯಿತಾ. ಸೊ ನೀವು ಕರೆಕ್ಟಾಗಿ
ದುಡ್ಡು ಕಟ್ಟೋಕ್ಕಾಗಿಲ್ಲ, ಯಾವುದೋ ಒಂದು ತಿಂಗಳು ಸ್ಕಿಪ್ ಮಾಡಿದ್ದೀರಾ, ಬಡ್ಡಿ ಜಾಸ್ತಿ ಕಟ್ಟಿದ್ದೀರಾ, ಅವಾಗ ನಿಮಗೆ ಕ್ರೆಡಿಟ್ ಸ್ಕೋರ್ ಮೇಲೆ 100% ಇದು ಇಫೆಕ್ಟ್ ಮಾಡುತ್ತೆ. ಸೊ ಇವನು ಫೇಲ್ ಆಗಿದ್ದಾನೆ ಇಲ್ಲಿ ಬಡ್ಡಿ ಕಟ್ಟೋದ್ರಲ್ಲಿ, ಅಮೌಂಟ್ ಕಟ್ಟೋದ್ರಲ್ಲಿ, ಇವನು ಇಲ್ಲಿ ಜಾಸ್ತಿ ಬಡ್ಡಿ ಕಟ್ಟಿದ್ದಾನೆ, ಇವ್ನ ಕ್ರೆಡಿಟ್ ಹಿಸ್ಟ್ರಿ ಸರಿ ಇಲ್ಲ ಅಂತ ತೋರಿಸುತ್ತೆ ಆಮೇಲೆ ಅದು. ದೆನ್ ರಿಸ್ಕ್ ಆಫ್ ಫ್ರಾಡ್. ಓಕೆ, ಸೊ ಎಷ್ಟೇ ಜಾಗರೂಕರಾಗಿರ್ತೀವಿ, ಏನೇ ಮಾಡ್ತೀವಿ ಅಂದರೂ ದೆರ್ ಇಸ್ ಆಲ್ವೇಸ್ ಅ ರಿಸ್ಕ್ ಆಫ್ ಫಾಲಿಂಗ್ ವಿಕ್ಟಿಮ್ ಟು ಕ್ರೆಡಿಟ್ ಕಾರ್ಡ್ ಫ್ರಾಡ್. ನಿಮ್ಮ ಕಾರ್ಡು ಮತ್ತು OTP ಬರುತ್ತೆ, ನಿಮ್ಗೊಂದು ಪಾಸ್ವರ್ಡ್ ಗೊತ್ತಿರುತ್ತೆ, ಆ ಪಿನ್ ಕೋಡ್ ಯಾರಾದರೂ ನೋಡ್ಕೊಂಬಿಟ್ರು ಅಂದರೆ ಆರಾಮಾಗಿ ಮೋಸ ಮಾಡ್ತಾರೆ ನಿಮ್ಮನ್ನು. ಹಾಗಾಗಿ ಸೆಕ್ಯೂರಿಟಿ ಏನಿದೆ ಅದು ಸ್ವಲ್ಪ ಕಡಿಮೆನೇ ಇದೆ. ದೆನ್ ಸ್ಪೆಂಡಿಂಗ್ ಹ್ಯಾಬಿಟ್ಸ್. ಸೊ ಪುಕ್ಸಟ್ಟೆ ಸಿಗ್ತಿದೆ ದುಡ್ಡು, ಕೈಯಲ್ಲಿಲ್ಲ ಅಂದರೆ ಬ್ಯಾಂಕ್ ಕೊಡ್ತಾ ಇದೆ, ಆಮೇಲೆ ಕಟ್ಕೊಂಡ್ರಾಯ್ತು ಅಂತ ಹೇಳ್ಕೊಂಡು. ಸೊ ಇಟ್ ಎನ್ಕರೇಜ್ ಯು ಟು ಅನ್ನೆಸರಿ ಪರ್ಚೇಸ್ ವಿಚ್ ಕ್ಯಾನ್ ಲೀಡ್ ಟು ಫೈನಾನ್ಷಿಯಲ್ ಡಿಫಿಕಲ್ಟೀಸ್. ಓಕೆನಾ? ಸೊ ಇದಿಷ್ಟು ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ ಬಗ್ಗೆ. ಥ್ಯಾಂಕ್ ಯು.